ललिता ललिता श्रीललिता ललिता ललिता ओ ललिता 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 श्रीललिता ललिता ललिता ओ ललिता 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 जय ललिता 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 जगन्माता ललिता ललिता श्रीललिता ललिता ललिता वो ललिता श्रीभुवनेश्वरी राजराजेश्वरी श्रीकालेश्वरी श्रीत्रिपुरेश्वरी श्रीभुवनेश्वरी राजराजेश्वरी श्रीकालेश्वरी श्रीत्रिपुरेश्वरी विश्वरूपिणी काली भवानी परज्योति परमेश्वरी ब्रह्मणी ललिता ललिता श्रीललिता ललिता ललिता वो ललिता 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 जय ललिता 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 जगन्माता ललिता ललिता श्रीललिता ललिता ललिता ओ ललिता शङ्करि श्रीकरि शाम्भवी वाणी परब्रह्म ते तु मम प्रियराणि शङ्करि श्रीकरि शाम्भवी वाणी परब्रह्म ते तु मम प्रियराणि विश्वमाता जगद्धात्री विरागिणी अखिलांडेश्वरी हे अर्धांगिनी ललिता ललिता श्रीललिता ललिता ललिता वो ललिता 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 जय ललिता 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 जगन्माता ललिता ललिता श्रीललिता ललिता ललिता वो ललिता 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 जय ललिता 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 जगन्माता ललिता ललिता श्रीललिता ललिता ललिता वो ललिता 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 जय ललिता 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 जगन्माता ललिता ललिता श्रीललिता ललिता ललिता वो ललिता शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये अगजाननपद्मार्कं गजाननमहर्निशम् अनेकदं तं भक्तानां एकदं तमुपास्महे एकदं तमुपास्महे तमेव शरणं गच्छ सर्वभावेन भारत तत्प्रसादात् परां शान्तिं स्थानं प्राप्स्यसि शाश्वतम् इति ते ज्ञानमाख्यातं
ಗುಹ್ಯಾದ್ಗುಹ್ಯತರಂ ಮಯಾ ವಿಮೃಶ್ಯ ಏತತ್ ಅಶೇಷೇಣ ಯಥೇಚ್ಛಸಿ ತಥಾ ಕುರು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅಂಬ ತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣಿ. ಇದುವರೆಗೆ ನಾವು ಭಗವದ್ಗೀತಾ ಜ್ಞಾನ ಅಭ್ಯಾಸದ 9ನೇ ಅಧ್ಯಾಯವನ್ನು ಮುಗಿಸಿ 10ನೇ ಅಧ್ಯಾಯವಾದ ವಿಭೂತಿ ಯೋಗವನ್ನು ಪ್ರವೇಶ ಮಾಡಿದ್ದೇವೆ. ಪರಮಾತ್ಮನ ಮಹಿಮೆಗಳು, ವಿಭೂತಿಗಳು ಒಂದೊಂದಾಗಿ ಹೇಳುತ್ತಾ ಹೋಗುತ್ತಾನೆ. ಈ ಮಹಿಮೆಗಳನ್ನು ತಿಳಿಯದೆ ಹೋದರೆ ಪರಮಾತ್ಮನನ್ನು ತಿಳಿಯಲು ಸಾಧ್ಯವಾಗುವುದಿಲ್ಲ. ಈ ಮಹಿಮೆಗಳ ಮೂಲಕ ಪರಮಾತ್ಮನನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಇಲ್ಲಿ ಪರಮಾತ್ಮನೆಂದರೆ ನಿರ್ಗುಣ ನಿರಾಕಾರ, ದೇವನೆಂದರೆ ಸಗುಣ ಸಾಕಾರ. ದೇವನಾಗಿ ಪರಮಾತ್ಮನನ್ನು ತಿಳಿದುಕೊಳ್ಳುವುದು, ಸಗುಣ ಸಾಕಾರದ ರೂಪದಲ್ಲಿ ಅವನನ್ನು ನೋಡಲು ಬಯಸುವುದು ಎಲ್ಲವೂ ಮಹಿಮೆಗಳಿಂದ ಕೂಡಿದೆ. ನಿರ್ಗುಣ ನಿರಾಕಾರನಾದ ಪರಮಾತ್ಮನು ಸಗುಣ ಸಾಕಾರನಾಗಿ ದೇವನಾಗಿ ಕಾಣಿಸಿಕೊಳ್ಳಬೇಕಾದರೆ ಅವನ ಮಹಿಮೆಗಳು ಅಪರಂಪಾರ. ಜಗತ್ತಿನ ಸರ್ವಶಕ್ತಿಯು ಘನೀಭೂತವಾಗಿ ಪರಮಾತ್ಮನಾಗಿರುವ ಸ್ತರದಿಂದ ಸಗುಣ ಸಾಕಾರನಾಗಿ ದಿವ್ಯ ರೂಪನಾಗಿ ನಾಮರೂಪನಾಗಿ ಕಾಣಿಸಿಕೊಳ್ಳುವಂತಹ ದೇವದೇವೋತ್ತಮನು ಮಹಾವಿಷ್ಣುವು ಶ್ರೀಕೃಷ್ಣಾವತಾರಿಯಾಗಿ ಮಹಾವಿಷ್ಣು ಸಂಭೂತನಾಗಿ ಅವತಾರ ಪುರುಷನಾಗಿ ಪೂರ್ಣಾವತಾರವನ್ನು ಎತ್ತಿ ತನ್ನ ದಿವ್ಯ ಮಹಿಮೆಗಳನ್ನು ವರ್ಣಿಸುತ್ತಿದ್ದಾನೆ. ಆ ದಿವ್ಯ ಮಹಿಮೆಗಳಲ್ಲಿ ಒಂದೊಂದಾಗಿ ವಿಭೂತಿ ಯೋಗವೆಂಬ ಅಧ್ಯಾಯದಿಂದ ಪ್ರಶ್ನೆಗಳೇ ಇಲ್ಲದಿದ್ದಾಗಿಯೂ ಅರ್ಜುನನಿಗೆ ಕಾರುಣ್ಯದಿಂದ ಅತ್ಯಂತ ಪ್ರಿಯಮಾಣಾಯ ಹಿತಕಾಮ್ಯಯ ಎಂಬ ಪದಗಳನ್ನು ಪ್ರಯೋಗ ಮಾಡಿ ಹೇಳುತ್ತಾನೆ ಪರಮಾತ್ಮನು. ಅರ್ಜುನನು ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯನಾದವನು. ಆದುದರಿಂದ ಶ್ರೀಕೃಷ್ಣ ಕೃಪೆಗೆ ಪಾತ್ರನಾಗಿ ಪರಮಾತ್ಮನು ಶ್ರೀಕೃಷ್ಣನು ಗುರುವಾಗಿ ಎಲ್ಲವನ್ನೂ ಅರ್ಜುನನಿಗೆ ಧಾರೆ ಎರೆಯುತ್ತಿದ್ದಾನೆ. ಈ ಮಹಿಮೆಗಳನ್ನು ಪರಮಾತ್ಮನೇ ಹೇಳದೆ ಹೋದಾಗ ಯಾರಿಗೂ ತಿಳಿಯುವುದಿಲ್ಲ. ಅಷ್ಟೇಕೆ ಅರ್ಜುನನಿಗೂ ಯಾವುದೂ ತಿಳಿಯುವುದಿಲ್ಲ. ಅಂಥ ಕೃಪಾಸಾಗರನಾದ ಶ್ರೀಕೃಷ್ಣ ಪರಮಾತ್ಮನು ತನ್ನ ಮಹಿಮೆಗಳನ್ನು ವಿಭೂತಿಗಳನ್ನು ಹೇಳಲಾರಂಭಿಸಿದ್ದಾನೆ. ನಮೇ ವಿದುಃ ಸುರಗಣಾಃ.
ಪ್ರಭವಂ ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ಸರ್ವವ್ಯಾಪಕತ್ವ, ಸರ್ವಶಕ್ತತ್ವ ಮತ್ತು ಸರ್ವಜ್ಞತ್ವ ಎಲ್ಲವುಗಳನ್ನು ನಿರ್ದೇಶಿಸುತ್ತಾ ಪ್ರತಿನಿಧಿಸುತ್ತಿರುವ ಪರಮಾತ್ಮನು ನಮೇ ವಿದುಹು ಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹಮಾದಿರಿಹಿ. ನಾನೇಪ್ಪ ಈ ವಿಶ್ವಕ್ಕೆ ಆದಿ. ದೇವಾನಾಂ ಎಲ್ಲ ದೇವತೆಗಳಿಗೂ ಆದಿ. ಮಹರ್ಷೀಣಾಂ ಎಲ್ಲ ಮಹರ್ಷಿಗಳಿಗೂ ನಾನೇ ಆದಿ. ಇನ್ನೇನು ಉಳಿದಿದೆಯೋ ಸರ್ವಶಃ ಎಲ್ಲವೂ ಪ್ರತಿಯೊಂದಕ್ಕೂ ನಾನೇ ಆದಿ ಎಂಬುದಾಗಿ ಪರಮಾತ್ಮನು ಅಹಮಾದಿರ್ಹಿ ದೇವಾನಾಂ ದೇವತೆಗಳಿಗೇ ನಾನು ಆದಿ ಎಂದು ಹೇಳುತ್ತಾನೆ. ಆದಿದೇವನಾದ ಶಂಕರನಿಗೂ ಅವನು ಆದಿ ಎಂದು ನಾವು ಇಲ್ಲಿ ತಿಳಿದುಕೊಳ್ಳಬೇಕು. ಮಹರ್ಷೀಣಾಂ ಎಲ್ಲ ಮಹರ್ಷಿಗಳಿಗೂ ಇವನೇ ಆದಿಪುರುಷನಾಗಿದ್ದಾನೆ, ಪರಮಪುರುಷನಾಗಿದ್ದ, ಪುರುಷೋತ್ತಮನಾಗಿದ್ದಾನೆ. ಅಂತಹ ಪರಮಾತ್ಮನು ತನ್ನ ವಿಭೂತಿಯನ್ನು ವರ್ಣಿಸುತ್ತಾ ನನ್ನನ್ನು ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಅರ್ಜುನ. ನಮೇ ವಿದುಹು ಸುರಗಣಾಃ. ಮಾನವರ ಮಾತೇಕೆ, ಸುರಗಣಗಳೇ ಯಾರೂ ತಿಳಿದುಕೊಳ್ಳಲಾಗಂಥ ಸ್ತರದಲ್ಲಿ ನಾನಿದ್ದೇನೆ. ಮಹರ್ಷಿಗಳು ಧ್ಯಾನ ಯೋಗದಿಂದ ಮಾತ್ರ ತಿಳಿದುಕೊಳ್ಳಲು ಸಾಧ್ಯ. ಯೋಗ ಸಿದ್ಧಿಗಳುಂಟಾದಾಗ ಮಾತ್ರ ನನ್ನನ್ನು ತಿಳಿದುಕೊಳ್ಳಲು ಸಾಧ್ಯ. ಅಂತಹ ಸ್ತರದಲ್ಲಿದ್ದೇನೆ ಅರ್ಜುನ ಎಂಬುದಾಗಿ ತನ್ನ ಮಹಿಮೆಗಳನ್ನು ವರ್ಣಿಸಲು ಆರಂಭಿಸಿದ್ದಾನೆ. ನಮೇ ವಿದುಹು ಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹಂ ಆದಿಃ ದೇವಾನಾಂ ಮಹರ್ಷೀಣಾಂಚ ಸರ್ವಶಃ. ಸರ್ವಶಃ ಪದಪ್ರಯೋಗವನ್ನು ಗಮನಿಸಬೇಕು. ಯಾವುದನ್ನು ಪದಗಳಿಂದ ಹೇಳಲಾಗುತ್ತದೆಯೋ ಹೇಳಲಾಗುವುದಿಲ್ಲವೋ ಎಲ್ಲಕ್ಕೂ ನಾನೇ ಆದಿಯಾಗಿದ್ದೇನೆ ಎಂಬುದಾಗಿ, ವಿಶ್ವಕ್ಕೆ ಆದಿಯಾಗಿ ನಾನಿದ್ದೇನೆ ಎಂಬುದನ್ನು ಪರಮಾತ್ಮನು ಇಲ್ಲಿ ಸಾಬೀತುಪಡಿಸುತ್ತಿದ್ದಾನೆ. ಯೋ ಮಾಮಜಮನಾದಿಂ ಚ ವೇತ್ತಿ ಲೋಕಮಹೇಶ್ವರಂ ಅಸಮ್ಮೂಢಃ ಸಮರ್ಥ್ಯೇಷು ಸರ್ವ ಪಾಪೈಃ ಪ್ರಮುಚ್ಯತೆ. ಯಾವನು ನನ್ನನ್ನು ಜನ್ಮರಹಿತನೆಂದು, ಆದಿ ಇಲ್ಲವನೆಂದು, ಅವನೇ ಆದಿಯಾಗಿರಬೇಕಾದರೆ ಆದಿ ಮತ್ತಲ್ಲಿ, ಆದಿ ಇಲ್ಲವನೆಂದು, ಸರ್ವಲೋಕ ಮಹೇಶ್ವರನೆಂದು ನನ್ನನ್ನು ತಿಳಿಯುತ್ತಾನೆಯೋ ಅಂತಹವನು ಮನುಷ್ಯರಲ್ಲಿ ಮೋಹಶೂನ್ಯನಾಗಿ ಅಸಮ್ಮೂಢ ಸರ್ವ ಪಾಪಗಳಿಂದಲೂ ಬಿಡಲ್ಪಡುತ್ತಾನೆ. ಪರಮಾತ್ಮನನ್ನು ತಿಳಿದುಕೊಂಡು ಬಿಟ್ಟರೆ ಎಲ್ಲ ಪಾಪಗಳು ನಾಶವಾಗಿ ಹೋಗುತ್ತದೆ. ಇನ್ನು ಅವನ ದರ್ಶನವನ್ನು ಪಡೆದರೆ ಅವನ ಜೊತೆಯಲ್ಲಿಯೇ ಇರುವಂತಹ ಅರ್ಜುನನಿಗೆ ಸಖನಾಗಿ ಪಾಪಗಳ ಲೇಪವು ಕಿಂಚಿತ್ತೂ ಆಗುವುದಿಲ್ಲ. ಪರಮಾತ್ಮನೇ ಪುಣ್ಯರಾಶಿ ಎಂದು ಹೇಳಬೇಕು. ಆ ರೀತಿ ಪರಮಾತ್ಮನು ತನ್ನ ಮಹಿಮೆಗಳನ್ನು ತಿಳಿಸುತ್ತಿದ್ದಾನೆ. ಅಸಮ್ಮೂಢ ಸಮರ್ಥ್ಯೇಷು, ಮಾನವರಲ್ಲಿಯೂ ಸಹಿತ ಮೃತ್ಯು ವಶವಾಗುವಂತಹ ಸಕಲ ಪ್ರಾಣಿಗಳಲ್ಲಿಯೂ ಭೂತಾದಿಗಳಲ್ಲಿಯೂ ಅಸಮ್ಮೂಢ ನನ್ನನ್ನು ತಿಳಿದುಕೊಳ್ಳುವಂಥವನು ಸರ್ವ ಪಾಪಗಳಿಂದ ಮುಕ್ತನಾಗುತ್ತಾನೆ ಎಂದರೆ ಪರಮಾತ್ಮನ ಮಹಿಮೆಯು ಅಪರಂಪಾರ, ಅನಿರ್ವಚನೀಯ.
ಆದರೂ ಆ ಮಹಿಮೆಗಳನ್ನು ಪರಮಾತ್ಮನು ಅರ್ಜುನನಿಗೆ ತಿಳಿಸುವುದಕ್ಕೋಸ್ಕರವಾಗಿ ಹಲವಾರು ಪದಪ್ರಯೋಗಗಳಿಂದ ತಿಳಿ ಹೇಳುತ್ತಾನೆ. ನಾವು ಪ್ರತಿಯೊಬ್ಬ ವ್ಯಕ್ತಿಯನ್ನು, ಪ್ರಾಣಿಯನ್ನು, ಭೂತವನ್ನು ಜಗತ್ತಿನಲ್ಲಿ ಕಾಣುತ್ತೇವೆ. ಆ ಭೂತದ ರಚನೆಯು, ಅಂತರಂಗದ ರಚನೆಯು ಸೂಕ್ಷ್ಮ ವಸ್ತುಗಳಿಂದಾಗಿದೆ. ಆ ಎಲ್ಲ ಸೂಕ್ಷ್ಮ ವಸ್ತುಗಳು ತಾನೇ ತನ್ನ ಮಹಿಮೆಯೇ ಎಂಬುದಾಗಿ ಪರಮಾತ್ಮನು ಮುಂದಿನ ಶ್ಲೋಕದಿಂದ ವರ್ಣಿಸುತ್ತಾನೆ. ಬುದ್ಧಿ ಜ್ಞಾನ ಅಸಮ್ಮೋಹ ಕ್ಷಮ ಸತ್ಯ ಬಾಹ್ಯೇಂದ್ರಿಯ ನಿಗ್ರಹ ಅಂತರಿಂದ್ರಿಯ ನಿಗ್ರಹ ಸುಖ ದುಃಖ ಉತ್ಪತ್ತಿ ವಿನಾಶ ಭಯ ಅಭಯ ಅಹಿಂಸೆ ಸಮಚಿತ್ತತೆ ತುಷ್ಟಿ ತಪಸ್ಸು ದಾನ ಯಶಸ್ಸು ಅಯಶಸ್ಸು ನಾನಾ ವಿಧವಾದ ಎಲ್ಲ ಭಾವಗಳು ಪ್ರಾಣಿಗಳಿಗೆ ನನ್ನಿಂದಲೇ ಉಂಟಾಗುತ್ತಿದೆ. ಭಾವದ ಮಹಿಮೆಯನ್ನು ಪರಮಾತ್ಮನು ತಿಳಿಸುತ್ತಿದ್ದ. ಭವಂತಿ ಭಾವ ಭೂತಾನಿ, ಎಲ್ಲ ಭಾವಗಳು ನನ್ನಿಂದಲೇ ಉಂಟಾಗುತ್ತಿದೆ. ಮಾನವನಿಗೆ ಮನುಷ್ಯನ ಭಾವವಾಗಲಿ, ಪ್ರಾಣಿಗಳಿಗೆ ಪ್ರಾಣಿಯ ಭಾವವಾಗಲಿ, ಬುದ್ಧಿ ಜ್ಞಾನ ಅಸಮ್ಮೋಹಗಳಾಗಲಿ ಎಲ್ಲವೂ ಅವನಿಂದಲೇ ಉಂಟಾಗುತ್ತಿದೆ. ಆದುದರಿಂದನೇ ಪರಮಾತ್ಮನು ಹೇಳುವುದು, ಎಲ್ಲದರಲ್ಲಿಯೂ ಎಲ್ಲವೂ ನನ್ನಲ್ಲಿಯೇ ಇದೆ, ಆದರೆ ನಾನು ಎಲ್ಲದರಲ್ಲಿಯೂ ಇಲ್ಲ ಅರ್ಜುನ ಎಂಬುದಾಗಿ ಹೇಳುತ್ತಾನೆ. ಅದರ ಗೂಢಾರ್ಥ ರಹಸ್ಯಾರ್ಥವೇನೆಂದರೆ, ದೋಷಯುಕ್ತವಾದುದರಲ್ಲಾವುದರಲ್ಲೂ ಪರಮಾತ್ಮನು ಇರುವುದಿಲ್ಲ. ಅಸತ್ ವಸ್ತುಗಳಲ್ಲಿ ಪರಮಾತ್ಮನು ಇರುವುದಿಲ್ಲ. ಸದ್ವಸ್ತುಗಳಲ್ಲಿ ಮಾತ್ರ ಪರಮಾತ್ಮನು ಗೋಚರಿಸುವುದು. ಆ ಕಾರಣದಿಂದ ಪರಮಾತ್ಮನು ಆದಿಯಿಂದ ಸೃಷ್ಟಿಯಾಗಿರುವ ಸಕಲ ಚರಾಚರ ಜಗತ್ತಿನಲ್ಲಿ ಪ್ರತಿಯೊಂದನ್ನು ವರ್ಣಿಸ ಹೊರಟಿದ್ದಾನೆ. ಮಹರ್ಷಯ ಸಪ್ತಪೂರ್ವೆ ಚತ್ವಾರೋ ಮನಮಸ್ಥತ ಮದ್ಭಾವ ಮಾನಸಾ ಜಾತ ಯೇಷಾಂ ಲೋಕ ಇಮಾಃ ಪ್ರಜಾಃ ಏತಾಂ ವಿಭೂತಿಂ ಯೋಗಂ ಚ ಮಮ ಯೋ ವೇತ್ತಿ ತತ್ವತಃ ಸೋ ವಿಕಂಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ. ಅಹಂ ಸರ್ವಸ್ಯ ಪ್ರಭವಃ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾಃ ಭಾವಸಮನ್ವಿತಾಃ. ಬುಧಾಃ ಭಾವಸಮನ್ವಿತಾಃ. ಭಾವದಿಂದಲೇ ಈ ಜಗತ್ತನ್ನು ಅರ್ಥ ಮಾಡಿಕೊಳ್ಳಬಹುದು. ಭಾವದಿಂದಲೇ ಈ ಜಗತ್ತಿನಲ್ಲಿರುವ ಸಕಲ ಜೀವರಾಶಿಗಳನ್ನು ಮತ್ತು ಸಕಲ ಮಾನವರನ್ನು ಮತ್ತು ಭಾವಬಂಧನವನ್ನು ತಿಳಿದುಕೊಳ್ಳಬಹುದು. ಪ್ರತಿಯೊಂದಕ್ಕೂ ಭಾವವಿರುತ್ತದೆ. ಆ ಭಾವವೆಂಬುದು ಮನಸ್ಸಿನಲ್ಲಿ ಉಂಟಾಗುವಂತಹ ಒಂದು ಸಂಕಲ್ಪ. ಆ ಮನಸ್ಸಿನಿಂದ ಉಂಟಾಗುವ ಸಂಕಲ್ಪವನ್ನು ಭಾವವೆಂಬುದಾಗಿ ತಿಳಿದುಕೊಂಡು ಆ ಭಾವದಿಂದಲೇ ಇಡೀ ಜಗತ್ತಿಗೆ ಪ್ರತಿಯೊಂದು ಜೀವಾತ್ಮನು ಬಂಧಿಸಲ್ಪಡುತ್ತಾನೆ, ಬಂಧುವಾಗುತ್ತಾನೆ ಎಂಬುದನ್ನು ಪರಮಾತ್ಮನು ಹೇಳುತ್ತಾ, ಏತಾಂ ವಿಭೂತಿಂ ಯೋಗಂ ಚ ಮಮ ಯೋ ವೇತ್ತಿ ತತ್ವತಃ ಸೋ ವಿಕಂಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ. ಮದ್ಭಾವ ಮಾನಸಾ ಜಾತ ಯೇಷಾಂ ಲೋಕ ಇಮಾಃ
ಪ್ರಜಾಃ. ಎಲ್ಲವೂ ಸದ್ವಸ್ತುಗಳು ಒಂದಕ್ಕೊಂದು ಭಾವದಿಂದಲೇ ನಮಗೆ ತಿಳಿಯುತ್ತಿರುವುದು. ಮದ್ಭಾವ ಮಾನಸ ಜಾತ, ನನ್ನ ಭಾವದಿಂದಲೇ ಎಲ್ಲವೂ ಹುಟ್ಟುತ್ತಾ ಇದೆ, ನನ್ನ ಮನಸ್ಸಿನಿಂದಲೇ ಪ್ರತಿಯೊಂದು ಹುಟ್ಟುತ್ತಾ ಇದೆ. ಇಡೀ ಸಮಷ್ಟಿಯ ರೂಪದಲ್ಲಿ ನಮಗೆ ಕಾಣಿಸುತ್ತಿರುವುದೆಲ್ಲವೂ ಆ ಪರಮಾತ್ಮನ ಅಂಶಸ್ವರೂಪವಾಗಿಯೇ ಇದೆ ಎಂಬ ವಿಶಾಲ ಅರ್ಥದಲ್ಲಿ ಪರಮಾತ್ಮನು, ಆದುದರಿಂದಲೇ ಅವನಿಗೆ ವಿಶ್ವಂ ಎಂಬ ಮೊದಲ ನಾಮ ಪದದಿಂದ ವಿಷ್ಣು ಸಹಸ್ರನಾಮವು ಆರಂಭವಾಗುತ್ತದೆ. ವಿಶ್ವಂ, ವಿಶ್ವಸ್ಮೈ ನಮಃ. ವಿಷ್ಣು ಎರಡನೆಯ ಪದವಾಗಿ ಬರುತ್ತದೆ. ವಿಶ್ವವೇ ಅವನಾಗಿದ್ದಾನೆ, ವಿಶ್ವರೂಪದಲ್ಲಿ ನಮಗೆ ಗೋಚರಿಸುತ್ತಿದ್ದಾನೆ, ಸಮಷ್ಟಿ ರೂಪದಲ್ಲಿದ್ದಾನೆ, ದಿವ್ಯ ರೂಪವನ್ನು ತಾಳಬಲ್ಲವನಾಗಿದ್ದಾನೆ. ನಾಮರೂಪದಿಂದ ನಮಗೆ ಅರ್ಥ ಮಾಡಿಕೊಳ್ಳಲು ಭಾವದಿಂದಲೂ ಭಕ್ತಿಯಿಂದಲೂ ನಮ್ಮಲ್ಲಿ ಸೇರಿಕೊಳ್ಳುತ್ತಾನೆ. ಇಂತಹ ಪರಮಾತ್ಮನ ವಿಭೂತಿಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಏತಾಂ ವಿಭೂತಿಂ, ಇವೆಲ್ಲವೂ ನನ್ನ ಮಹಿಮೆಗಳು. ಯೋಗಂಚ, ಯೋಗದಿಂದ ಮಾತ್ರ ಸಾಧ್ಯವಾಗುವುದು ತಿಳಿದುಕೊಳ್ಳಲು. ಯೋಗವಿಲ್ಲದಿದ್ದಾಗ ಅಸದ್ವಸ್ತುವಾಗಿ ಬಿಡುತ್ತದೆ. ಅಸದ್ವಸ್ತುವಿಗೆ ಭಾವವೂ ಇಲ್ಲ, ಅಸ್ತಿತ್ವವೂ ಇಲ್ಲ ಎಂಬುದಾಗಿ 2ನೇ ಅಧ್ಯಾಯದಲ್ಲಿಯೇ ಪರಮಾತ್ಮನು ಹೇಳಿದ್ದಾನೆ. ಈ ರೀತಿ ಮಹಿಮೆಗಳನ್ನು ಅರ್ಥ ಮಾಡಿಕೊಂಡು ಏತಾಂ ವಿಭೂತಿಂ ಯೋಗಂಚ ಮಮ ಯೋ ವೇತ್ತಿ ತತ್ವತಃ, ನನ್ನನ್ನು ಯಾರು ತತ್ವದಿಂದ ತಿಳಿದುಕೊಳ್ಳಲು ಪ್ರಯತ್ನ ಪಡುತ್ತಾರೋ ಅಂತಹವನಿಗೆ ಅಚಲವಾದ ಯೋಗದಿಂದ ನಾನು ತಿಳಿಯುತ್ತೇನೆ, ನಾನು ತಿಳಿದು ಬರುತ್ತೇನೆ, ನನ್ನ ಅರಿವು ಮೂಡುತ್ತದೆ. ಅಂತಹ ಯೋಗವೂ ಅಂತಹ ಭಾವವೂ ನನ್ನಲ್ಲಿ ಇರುವುದರಿಂದ ಎಲ್ಲರೂ ನನ್ನನ್ನು ತಿಳಿದುಕೊಳ್ಳಬಲ್ಲರು. ಎಲ್ಲರಿಗೂ ಭಾವವುಂಟು, ಆ ಭಾವದಿಂದಲಷ್ಟೇ ನನ್ನನ್ನು ತಿಳಿದುಕೊಳ್ಳಲು ಸಾಧ್ಯ, ಯೋಗದಿಂದ ಅಷ್ಟೇ ನನ್ನನ್ನು ತಿಳಿದುಕೊಳ್ಳಲು ಸಾಧ್ಯ ಎಂಬುದಾಗಿ ಪರಮಾತ್ಮನು ಭಾವ ಮತ್ತು ಯೋಗಗಳನ್ನು ವರ್ಣಿಸುತ್ತಿದ್ದಾನೆ. ನಾತ್ರ ಸಂಶಯ, ಮತ್ತೆ ಮತ್ತೆ ಪುನರುಚ್ಚರಿಸುತ್ತಾ ದೃಢೀಕರಿಸುತ್ತಿದ್ದಾನೆ ಪರಮಾತ್ಮನು. ಇದರಲ್ಲಿ ಕಿಂಚಿತ್ತೂ ಸಂಶಯ ಬೇಡ ಅರ್ಜುನ. ಭಾವವಿಲ್ಲದೆ ಭಕ್ತಿ ಇಲ್ಲದೆ ನನ್ನನ್ನು ತಿಳಿದುಕೊಳ್ಳಲಾಗದು. ಭಾವಭಕ್ತಿಗಳು ನನ್ನನ್ನು ತಿಳಿದುಕೊಳ್ಳಲು ನಿನಗೆ ಸಹಾಯ ಮಾಡುವುದು. ಇತಿ ಮತ್ವಾ ಭಜಂತೆ, ನನ್ನನ್ನು ತಿಳಿದುಕೊಂಡು ಎಲ್ಲರೂ ನನ್ನನ್ನು ಭಜಿಸುತ್ತಾರೆ, ನನ್ನನ್ನು ಪ್ರೀತಿಸುತ್ತಾರೆ, ಆರಾಧಿಸುತ್ತಾರೆ, ಉಪಾಸಿಸುತ್ತಾರೆ. ಪರಮಾತ್ಮನು ಈ ರೀತಿಯ ಭಾವಬಂಧನಗಳನ್ನು ವರ್ಣಿಸುತ್ತಾ ತನ್ನ ಮಹಿಮೆಯನ್ನು ಪ್ರತಿ ಪದದಲ್ಲಿಯೂ ಸಾರಿ ಸಾರಿ ಹೇಳುತ್ತಿದ್ದಾನೆ ಎಂಬಲ್ಲಿಗೆ ವಿರಮಿಸೋಣ. ಕೃಷ್ಣ.